ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ. ಕಳೆದ 4 ದಿನಗಳ ಹಿಂದಷ್ಟೇ ನಿಗೂಢ ಪ್ರಾಣಿಯ ಹೆಜ್ಜೆ ಗುರುತು ಮೂಡಿಸಿ ಗದಗ ಜಿಲ್ಲೆಯ ಅಂತೂರು ಬೆಂತೂರು ಗ್ರಾಮಸ್ಥರನ್ನ ಆತಂಕಕ್ಕೆ ದೂಡಿದ್ದ ನಿಗೂಢ ಪ್ರಾಣಿ ಈಗ ದರ್ಶನವನ್ನು ನೀಡಿದೆ. ನಿನ್ನೆ ರಾತ್ರಿ ಲಕ್ಷ್ಮೇಶ್ವರದಿಂದ ಅಣ್ಣಿಗೇರಿಗೆ ಹೋಗೋ ಬಸ್ನಲ್ಲಿದ್ದ ಚಾಲಕ ಹಾಗೂ ಪ್ರಯಾಣಿಕರಿಗೆ ಈ ನಿಗೂಢ ಪ್ರಾಣಿ ಕಾಣಿಸಿಕೊಂಡಿದೆ. ಚಲಿಸ್ತಾ ಇದ್ದ ಬಸ್ ಮುಂಭಾಗದಲ್ಲಿ ಕೇವಲ 20 ಅಡಿ ಅಂತರದಲ್ಲಿ ರಸ್ತೆಯ ಒಂದು ಬದಿಯಿಂದ ಮತ್ತೊಂದು ಬದಿಯನ್ನ 2 ಹೆಜ್ಜೆಯಲ್ಲಿ ದಾಟಿದೆ. ನಂತರ ಆ ನಿಗೂಢ ಪ್ರಾಣಿ ಸ್ಥಳದಿಂದ ನಿರ್ಗಮಿಸಿದೆ. ಈ ವಿಚಾರವನ್ನ ಗ್ರಾಮಸ್ಥರು ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದು, ರಾತ್ರಿಯೆಲ್ಲ ಆ ನಿಗೂಢ ಪ್ರಾಣಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ರಾತ್ರಿಯಾದ ಕಾರಣ ಕಾರ್ಯಾಚರಣೆಯನ್ನ ಇಂದು ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ಈಗ ಪ್ರತ್ಯಕ್ಷವಾಗಿರೋ ನಿಗೂಢ ಪ್ರಾಣಿ ಯಾವುದು ಅನ್ನೋದನ್ನು ಸಹ ಅಂದಾಜಿಸಲು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಾಧ್ಯವಾಗ್ತಾ ಇಲ್ಲ. ನಮ್ಮ ಹೊರಗೊಂದು ಯಾವ್ದ ಪ್ರಾಣಿ ಬಂದೈತ್ರಿ, ಅದು ಯಾವ್ದು ಅನ್ನೋದು ಗೊತ್ತಾಗಲ್ದು. ಹುಡುಗರ್ನ ಸಾಲಿ ಕಳ್ಸಾಕು ನಮಗ್ ಭಯ ಆಗೈತಿ. ರಾತ್ರಿ ಗಂಡ್ಮಕ್ಳು ನೀರ್ ಬಿಡಾಕಂತ ಹೋಕಾರ, ಹೊಲಕ್ಕಂತ ಹೋಕಾರ. ಹಂಗಾಗಿ ನಮ್ಗ ಅವ್ರ ಗಂಡ್ಮಕ್ಳನ್ನ ಹೊಲಕ್ ಕಳ್ಸಾಕ ಹಿದಕ್ ಬರಕ್ ಕುಂತೈತ್ರಿ. ನಮ್ಗ ಇದಕ್ಕ ಏನಾರ ನೀವು ಇದು ಪರಿಹಾರ ಮಾಡ್ಬೇಕು. ಅರಣ್ಯ ಇಲಾಖೆ ಅವರು ಬಂದು ಏನ್ ಅದಕ್ಕೆ ಕಂಡುಹಿಡಿಬೇಕಂತ ನಾವು ವಿನಂತಿ ಮಾಡ್ಕೊಂತೀವಿ. ಮೊನ್ನೆ ಬಂದ ಹೆಜ್ಜೆ ಗುರುತುಗಳು ಇವತ್ತು ನಿನ್ನೆ ರಾತ್ರಿ ಕಂಡಿದೆ. ಒಬ್ಬ ಬಸ್ಸಿನ ಡ್ರೈವರ್ಗೆ ಆ ಹೆಜ್ಜೆ ಗುರುತು ಪತ್ತೆಯಾಗಿದೆ. ಅವು ಮನುಷ್ಯನ ಹೆಜ್ಜೆ ಗುರುತುಗಳು ಇದ್ದಂಗ ಅದಾವು, ಉಗುರದವು. ಅದು 10 ರಿಂದ 12 ಫೂಟ್ ಜಂಪ್ ಮಾಡ್ತೈತಿ. ಅದು ಯಾವ ಪ್ರಾಣಿ ಅನ್ನೋದು ಯಾರಿಗೂ ಇನ್ನೂ ನಿಗೂಢವಾಗಿದೆ. ಆದ ಕಾರಣ ಜನರು ಭಯಭೀತರಾಗಿದ್ದಾರೆ. ತಾವು ಆ ಹೆಜ್ಜೆ ಗುರುತುಗಳನ್ನು ಪತ್ತೆ ಮಾಡಲಿಕ್ಕೆ ಅರಣ್ಯ ಇಲಾಖೆದವರು, ಪೊಲೀಸರು ಎಲ್ಲರೂ ಬಂದಿದ್ದಾರೆ. ಅದು ಯಾವುದು ಇನ್ನೂ ಗುರುತಾಗಿಲ್ಲ. ಈಗ ಜನರು ಭಯಭೀತರಾಗಿದ್ದಾರೆ. ಸಂಶೋಧನೆ ಮಾಡಬೇಕು. ಸಂಶೋಧನೆ ಮಾಡಿ ಆ ಪ್ರಾಣಿ ಯಾವ್ದು ಅನ್ನೋದು ಪತ್ತೆ ಮಾಡಬೇಕು. ಈಗ ಒಂದು ಪ್ರಾಣಿ ಬಂದಿತ್ತು ಸರ್ ನಮ್ಮಲ್ಲಿ. ಅದು ನಾವು ಈಗ ಹೊಲಕ ಹೋಗೋರು ಭಾಳ ಭಯ ಭೀತಿಗೊಂಡಿದ್ವಿ ಸರ್. ಅವ್ರಿಗೆ ಹೆಣ್ಮಕ್ಳು ಈಗ ಹೊರಗೆ ಮಕ್ಕೊಂಡಿದ್ರು ಸರ್ ನಮ್ಮ ಓಣೆಯಲ್ಲಿ. ಆದ್ರೆ ಈಗ ನಿನ್ನಿಲ್ಲಿದ್ದ ಪ್ರಾಣಿದ ಒಂದು KSRT ಡ್ರೈವರ್ ನೋಡಿದಾರ ಸರ್. ಅದನ್ನ ಮತ್ತೆ ಅವರು 8:08 ಸುಮಾರು ಸುದ್ದಿ ಹೇಳಿದ್ರು ಸರ್. ಅಲ್ಲಿಂದ ಅಂಕಾರ ಭಾಳ 3 ಜನ ಭಯ ಭೀತಿಗೊಂಡ್ರಿ ಸರ್. ಇಲ್ಲಿಂದ ಅದನ್ನು ಯಾವ್ದಾರ ಒಂದು ಇದನ್ನ ಮಾಡಿ ಅರಣ್ಯ ಇಲಾಖೆಯವರು ಬಂದಾರ ಸರ್, ಪೊಲೀಸರು ಬಂದಾರ ಸರ್. ನಮ್ಮ TV ಅವ್ರು ಬಂದಿದ್ದು ಅದನ್ನ ನೋಡಿ ಯಾವ್ದನ್ನೋದು ನಮಗೊಂದು ಸ್ವಲ್ಪ ಭಯ ಇಲ್ದಂಗೆ ಮಾಡ್ಬೇಕು ಸರ್ ನೀವು. ಕಳೆದ 4 ದಿನಗಳ ಹಿಂದಷ್ಟೇ ನಿಗೂಢ ಪ್ರಾಣಿಯ ಹೆಜ್ಜೆ ಗುರುತು ಮೂಡಿಸಿ ಗದಗ ಜಿಲ್ಲೆಯ ಅಂತೂರು ಬೆಂತೂರು ಗ್ರಾಮಸ್ಥರನ್ನ ಆತಂಕಕ್ಕೆ ದೂಡಿದ್ದಂತಹ ನಿಗೂಢ ಪ್ರಾಣಿ ಈಗ ದರ್ಶನವನ್ನು ಕೂಡ ನೀಡಿದೆ. ಆದರೆ ಆ ಪ್ರಾಣಿ ಯಾವುದು ಅನ್ನೋದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ. ನಿನ್ನೆ ರಾತ್ರಿ ಲಕ್ಷ್ಮೇಶ್ವರದಿಂದ ಅಣ್ಣಿಗೇರಿಗೆ ಹೋಗೋ ಬಸ್ನಲ್ಲಿದ್ದಂತಹ ಚಾಲಕ ಮತ್ತು ಪ್ರಯಾಣಿಕರಿಗೆ ಈ ನಿಗೂಢ ಪ್ರಾಣಿ ಕಾಣಿಸಿಕೊಂಡಿದೆ. ಚಲಿಸ್ತಾ ಇದ್ದಂತಹ ಬಸ್ನ ಮುಂಭಾಗದಲ್ಲಿ ಕೇವಲ ಒಂದು 20 ಅಡಿ ಅಂತರದಲ್ಲಿ ರಸ್ತೆಯ ಒಂದು ಬದಿಯಿಂದ ಮತ್ತೊಂದು ಬದಿಯನ್ನ ಕೇವಲ 2 ಹೆಜ್ಜೆಯಲ್ಲಿ ದಾಟಿದೆ ಈ ಪ್ರಾಣಿ. ಆದರೆ ಯಾವುದು ಈ ಪ್ರಾಣಿ ಅನ್ನೋದು ಸ್ಪಷ್ಟವಾಗಿ ಬಸ್ನಲ್ಲಿದ್ದಂತವರಿಗೂ ಕೂಡ ಗೊತ್ತಾಗಿಲ್ಲ. ಆದರೆ ಒಂದು ಪ್ರಾಣಿ ಅನ್ನೋದು ಮಾತ್ರ ಗೊತ್ತಾಗಿದೆ. ಕೇವಲ 2 ಹೆಜ್ಜೆಯಲ್ಲಿ ರಸ್ತೆಯ ಒಂದು ಬದಿಯಿಂದ ಮತ್ತೊಂದು ಬದಿಯನ್ನ ದಾಟಿದೆ ಅಂತ ಅಂದ್ರೆ ಇದು ಯಾವ ಪ್ರಾಣಿ, ಇದರ ಬಗ್ಗೆ ಯಾವುದೇ ಒಂದು ಸ್ಪಷ್ಟನೆ ಈಗ ಅಲ್ಲಿನ ಗ್ರಾಮಸ್ಥರಿಗೆ ಇಲ್ಲದೆ ಇರೋದು ನಿಜಕ್ಕೂ ಆತಂಕಕ್ಕೀಡು ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಮಹಾಲಿಂಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹಾಲಿಂಗ, ಈ ಪ್ರಾಣಿ ಯಾವುದು ಏನು ಅನ್ನೋದು ಈಗ ಅಲ್ಲಿ ಯಾವುದೇ ಒಂದು ಸ್ಪಷ್ಟನೆ ಸಿಗದೇ ಇರೋದ್ರಿಂದ ಸಾಕಷ್ಟು ಆತಂಕ ಗದಗ್ನಲ್ಲಿ ನಿರ್ಮಾಣ ಆಗಿದೆ. ಈ ಪ್ರಾಣಿಯನ್ನ ಕಣ್ಣಾರೆ ನೋಡಿದಂತಹ KSRTC ಡ್ರೈವರ್ ಆಗಿರ್ಬೋದು, ಪ್ರಯಾಣಿಕರಾಗಿರ್ಬೋದು, ಏನಂತ ಹೇಳ್ತಾರೆ? ಜೊತೆಗೆ ಈ ಬೆಳವಣಿಗೆ ಬಗ್ಗೆ ಗ್ರಾಮಸ್ಥರ ಆತಂಕ ಏನಿದೆ? ಶ್ವೇತಾ, ಏನು ಒಂದು ನಿಜಕ್ಕೂ ಕೂಡ ಒಂದು ಗದಗ ಜಿಲ್ಲೆಯ ಒಂದು ಅಂತೂರು ಬೆಂತೂರು ಗ್ರಾಮದಲ್ಲಿ 4 ದಿನಗಳ ಹಿಂದೆ ಈ ಒಂದು ಹೊಲದಲ್ಲಿ, ಅಂದ್ರೆ ಈ ರಾತ್ರಿ ವೇಳೆ ಒಂದು ಭೀಕರವಾಗಿರ್ತಕ್ಕಂಥ ಒಂದು ಜೋರಾದ ಗಾಳಿ ಜೊತೆಗೆ ಹೆಜ್ಜೆ ಗುರುತುಗಳು ಏನು ದೊಡ್ಡ ಹೆಜ್ಜೆ ಗುರುತುಗಳು ಏನು ಮೂಡಿ ಬಂದಿದ್ದು. ಸೊ ಅದರಿಂದ ಸಾಕಷ್ಟು ಒಂದು ಆತಂಕಗೊಂಡಿದ್ದು ಗ್ರಾಮಸ್ಥರು. ಆ ಹಿನ್ನೆಲೆಯಲ್ಲಿ 4 ದಿನಗಳ ನಂತರವಷ್ಟೇ ಅದಕ್ಕೆ ಸಾಕ್ಷೀಕರಿಸುವಂತೆ ಈಗಾಗಲೇ ನಿನ್ನೆ ರಾತ್ರಿ ಆ ಒಂದು
ಲಕ್ಷ್ಮೇಶ್ವರದಿಂದ ಅಣ್ಣಿಗಿರಿಗೆ ಬರತಕ್ಕಂತ ಆ ಒಂದು ಬಸ್ ಎದುರುಗಡೆ ಈ ಒಂದು ಏನು ಹೆಜ್ಜೆ ಗುರುತಿಗೆ ಮತ್ತು ಹಾಗೆ ನಿಗೂಢವಾಗಿರ್ತಕ್ಕಂಥ ಗಾಳಿಗೆ ಸಂಬಂಧಪಟ್ಟ ಹಾಗೆ ಈ ಪ್ರಾಣಿಯು ಕೂಡ ಒಂದು ಕಾಣಿಸಿಕೊಂಡಿದೆ. ಹೀಗಾಗಿ ಅಲ್ಲಿನ ಜನ ಸಾಕಷ್ಟು ಭಯಭೀತರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಹಳ್ಳಿಗಳಲ್ಲಿ ಅಂದಾಗ ರಾತ್ರಿ ವೇಳೆ ರೈತರು ಅಥವಾ ಮಹಿಳೆಯರು ಸಾಕಷ್ಟು ಹೊಲಗಳಲ್ಲಿ ಕೆಲಸಕ್ಕೆ ಹೋಗ್ತಕ್ಕಂಥದ್ದು, ನೀರು ಹರಿಸಲಿಕ್ಕೆ ಹೋಗ್ತಕ್ಕಂಥದ್ದು, ಬೆಳೆಗಳನ್ನ ಪರಿಶೀಲಿಸ್ತಕ್ಕಂಥದ್ದು ಮಾಡ್ತಾ ಇರ್ತಾರೆ. ಹೀಗಾಗಿ ರೈತರ ಕೆಲಸ ಒಂದು ರಾತ್ರಿ ವೇಳೆನೂ ಕೂಡ ನಡೀತಾ ಇರೋದ್ರಿಂದ ಈ ಪ್ರಾಣಿಯು ಕೂಡ ಇಲ್ಲಿ ರಾತ್ರಿ ಈ ಒಂದು ಭಯಂಕರವಾಗಿ ಒಂದು ನಿನ್ನೆ ಅದು ಕಂಡಿದ್ರಿಂದ ಸಾಕಷ್ಟು ಭಯಭೀತರಾಗಿರ್ತಾರೆ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ನಿನ್ನೆ ಆ ಬಸ್ ಚಾಲಕನಿಗೆ ಹಾಗೂ ನಿರ್ವಾಹಕರಿಗೆ ಕಂಡಿರ್ತಕ್ಕಂಥ ಈ ಒಂದು ಪ್ರಾಣಿಯ ಬಗ್ಗೆ ಮಾಹಿತಿ ನೀಡಿದ ತಕ್ಷಣ ಸ್ಥಳಕ್ಕೆ ಪೊಲೀಸರು ಹಾಗೂ ಅರಣ್ಯ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿ ಆ ಒಂದು ಹೆಜ್ಜೆ ಗುರುತಿನ ಹಾಗೆ ಈಗಾಗಲೇ ಪರಿಶೀಲನೆ ತನಿಖೆ ಕೈಗೊಂಡಿದ್ದಾರೆ. ಆದ್ರೆ ಅರಣ್ಯ ಅಧಿಕಾರಿಗಳಿಗೆ ತಲೆನೋವಾಗಿರ್ತಕ್ಕಂಥದ್ದು ಇದು ಯಾವ ಪ್ರಾಣಿಯೂ ಕೂಡ ಅಂತಕ್ಕಂಥ ಒಂದು ಪತ್ತೆ ಹಚ್ಚಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಹೀಗಾಗಿ ಒಟ್ಟಾರೆಯಾಗಿ ಇಲ್ಲಿ ಬರ್ತಕ್ಕಂಥ ಒಂದು ಏನು ಊಹಾಪೋಹ ಇತ್ತು ಅದಕ್ಕೆ ಈ ಒಂದು ಪ್ರತ್ಯಕ್ಷವಾಗಿರ್ತಕ್ಕಂಥ ಪ್ರಾಣಿ ಸಾಕ್ಷೀಕರಿಸಿದೆ ಅಂತಾನೆ ಹೇಳ್ಬೋದು ಶ್ವೇತಾ. ಓಕೆ ಮಹಾಲಿಂಗೇಶ್, ಇದು ಬರೀ ಈ ಗ್ರಾಮದಲ್ಲಿ ಅಂತೂರು ಬೆಂತೂರು ಅಂತ ಏನ್ ಹೇಳಿದ್ರಿ, ಅಂತೂರು ಗ್ರಾಮದಲ್ಲಿ ಮಾತ್ರ ಕಾಣಿಸ್ಕೊಂಡಿರೋದ ಅಥವಾ ಸುತ್ತಮುತ್ತಲ ಎಲ್ಲಾದ್ರೂ ಬೇರೆ ಕಡೆ ಕಾಣಿಸ್ಕೊಂಡಿರೋದ್ರ ಬಗ್ಗೆ ವರದಿ ಆಗಿದೆಯಾ? ಸದ್ಯಕ್ಕೆ 4 ದಿನಗಳ ಹಿಂದೆ ಏನು ಒಂದು ಹೆಜ್ಜೆ ಗುರುತುಗಳು ಮತ್ತೆ ಒಂದು ಭೀಕರವಾಗಿರ್ತಕ್ಕಂಥ ನಿಗೂಢವಾಗಿರ್ತಕ್ಕಂಥ ಗಾಳಿ ಕಾಣಿಸಿಕೊಂಡಿತ್ತು. ಅದು ಅಂತೂರು ಬೆಂತೂರು ಸುತ್ತಮುತ್ತ ಇರತಕ್ಕಂಥ ಅದೇ ಊರಿನ ಗ್ರಾಮಸ್ಥರ ರೈತರಿರ್ತಕ್ಕಂಥ ಜಮೀನುಗಳಲ್ಲಿ ಈ ಹೆಜ್ಜೆ ಗುರುತು ಕಾಣಿಸಿಕೊಂಡಿದ್ದು. ಈಗ ಪುನಃ 4 ದಿನಗಳ ನಂತರ ನಿನ್ನೆ ಆ ಒಂದು ಪ್ರಾಣಿ ಪ್ರತ್ಯಕ್ಷ ಆಗಿರೋದ್ರು ಕೂಡ ಅಂತೂರು ಬೆಂತೂರು ಆ ರಸ್ತೆಯ ಒಂದು ಏನು ಸುತ್ತಮುತ್ತಲ ಒಂದು ಆ ಅಂತೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಏನು ಅಣ್ಣಿಗಿರಿ ಹಾಗೂ ಲಕ್ಷ್ಮೇಶ್ವರ ನಡುವೆ ಇರತಕ್ಕಂಥ ಆ ಅಂತೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆಯಲ್ಲೇ ಈ ಪ್ರಾಣಿ ಕಾಣಿಸಿಕೊಂಡಿರೋದ್ರಿಂದ ಆದಷ್ಟು ಅಂತೂರು ಬೆಂತೂರು ಗ್ರಾಮದಲ್ಲೇ ಈ ಪ್ರಾಣಿ ವಾಸ್ತವ ಹೂಡಿರಬಹುದು ಅಂತಕ್ಕಂಥ ಮಾಹಿತಿ ಎಲ್ಲ ಇದೆ. ಹೀಗಾಗಿ ಒಟ್ಟಾರೆ ಅಂತೂರು ಬೆಂತೂರು ಗ್ರಾಮದಲ್ಲಿಯೇ ಈ ಒಂದು ಪ್ರಾಣಿ ಆ ಜನರನ್ನ ಭಯಭೀತಗೊಳಿಸಿದೆ ಅಂತ ಹೇಳ್ಬೋದು. ಸುತ್ತಮುತ್ತಲೇ ಈ ಪ್ರಾಣಿ ವಾಸವಾಗಿರೋದು ಅಂತ ಹೇಳ್ಬೋದು ಶ್ವೇತಾ. ಓಕೆ, ಈಗ ಅದು ಯಾವ ಪ್ರಾಣಿ ಏನು ಅನ್ನೋದ್ರ ಬಗ್ಗೆನೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿವರೆಗೆ ನೋಡಿದಂತಹ ಯಾವ್ದಾದ್ರು ಪ್ರಾಣಿ ಆದ್ರೆ ಜನಕ್ಕೆ ಗೊತ್ತಾಗಿರ್ತಿತ್ತೋ ಏನೋ. ಆದ್ರೆ ಎಷ್ಟು ಜನ ಇರುವಂತಹ ಒಂದು ಗ್ರಾಮ ಇದು ಅಂತೂರು ಗ್ರಾಮ ಅನ್ನೋದು, ಎಷ್ಟು ಜನಸಂಖ್ಯೆ ಇದೆ ಅಲ್ಲಿ? ಬಹಳಷ್ಟು ಸ್ವಲ್ಪ ಇರ್ತಕ್ಕಂಥ ಜನಸಂಖ್ಯೆ, ಸುಮಾರು 2,000 ರಿಂದ 3,000 ಜನಸಂಖ್ಯೆ ಇರ್ತಕ್ಕಂಥ ಈ ಗ್ರಾಮ ಚಿಕ್ಕ ಹಳ್ಳಿ ಅಂತಾನೆ ಹೇಳ್ಬೋದು. ಹೀಗಾಗಿ ಈ ಗ್ರಾಮದಲ್ಲಿ ಸಾಕಷ್ಟು ಹೊರಗಡೆ ಮಲಗ್ತಕ್ಕಂಥದ್ದು, ಹೊರಗಡೆ ಮನೆ ಕಟ್ಟೆಯ ಮೇಲೆ ಮಲಗ್ತಕ್ಕಂಥದ್ದು, ಈ ಒಂದು ವಾತಾವರಣ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರೋದ್ರಿಂದ ಈ ಒಂದು ಪ್ರಾಣಿ ನೋಡಲಿಕ್ಕೂ ಕೂಡ ಒಂದು ಸುಮಾರು 7 ಫೂಟಿನಷ್ಟು ನೋಡತಕ್ಕಂಥ ಮಾಹಿತಿ ಮೇರೆಗೆ ಸುಮಾರು 7 ಫೂಟಿನಷ್ಟು ಒಂದು ಈ ಪ್ರಾಣಿ ಇದೆ ಅಂತ ಹೇಳ್ಬೋದು. ಮನುಷ್ಯನ ಆ ಆಕಾರ ಇದ್ರೂ ಕೂಡ ಆದ್ರೆ ಈ ಒಂದು ಯಾವತ್ತೂ ಕೂಡ ಈ ತರ ಒಂದು ದೃಶ್ಯವನ್ನ ನಾವು ಕಂಡಿಲ್ಲ. ಆ ತರ ಒಂದು ಇದೆ, ತಲೆ ಮೇಲೆ ಕೊಂಬುಗಳು ಇರ್ತಕ್ಕಂಥದ್ದು ಕಾಣ್ತದೆ, ಸರಿಯಾಗಿ ಮುಖಚರ್ಯ ಸಹಿತ ಕಾಣ್ತಾ ಇಲ್ಲ. ಆದ್ರೆ ಅದು ಒಂದು ಹೆಜ್ಜೆ ಇಟ್ಟರು ಕೂಡ ಒಂದು ಜಿಗಿದ ಹಾಗೆ ಭಾಸವಾಗುತ್ತೆ. ಸುಮಾರು ಒಂದು ರಸ್ತೆ ಆ ಕಡೆಯಿಂದ ಬಲದಿಂದ ಎಡಕ್ಕೆ ಜಿಗಬೇಕಾದ್ರೆ ಕೇವಲ 2 ಹೆಜ್ಜೆಗಳಲ್ಲಿ ಈ ಒಂದು ಪ್ರಾಣಿ ನೀಡುತ್ತದೆ. ಹೀಗಾಗಿ ಒಟ್ಟಾರೆಯಾಗಿ ಭಯಾನಕವಾಗಿ ಒಂದು ದೃಶ್ಯ ಗೋಚರಿಸುತ್ತೆ, ಈ ಪ್ರಾಣಿಯ ದೃಶ್ಯ ಗೋಚರಿಸುತ್ತೆ. ಕಾಲಿನ ಹೆಜ್ಜೆಗಳು ಕೂಡ ಸ್ವಲ್ಪ ಅಗಲ ಇವೆ ಅಂತಕ್ಕಂಥ ನೋಡಿರ್ತಕ್ಕಂಥ ಜನರ ಮಾಹಿತಿಯಾಗಿದೆ. ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಒಟ್ಟಾರೆಯಾಗಿ ಅಲ್ಲಿ ಜನರಿಗೂ ಕೂಡ ಈ ಒಂದು ಯಾವ ಪ್ರಾಣಿ ಅಂತಕ್ಕಂಥದ್ದು ತಿಳಿದು ಬರ್ತಾ ಇಲ್ಲ. ಅರಣ್ಯಾಧಿಕಾರಿಗಳಿಗೂ ಕೂಡ ಇದು ತುಂಬಾ ತಲ್ಲುವಾಗಿ ಪರಿಣಮಿಸಿದೆ ಶ್ವೇತಾ. ಎಸ್ ಮಹಾಲಿಂಗೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ ಅಲ್ಲಿನ ಸ್ಥಳೀಯರಾಗಿರುವಂತಹ ವೀರೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವೀರೇಶ್ ಅವರೇ. ನಮಸ್ಕಾರ ಮೇಡಮ್. ವೀರೇಶ್ ಅವರೇ, ನೀವು ಎಲ್ಲಿ ಅಂತೂರು ಗ್ರಾಮದಲ್ಲಿರೋದಾ? ಹೌದು ಮೇಡಮ್. ಓಕೆ, ಎಷ್ಟು ಜನಸಂಖ್ಯೆ ಇರುವಂತಹ ಗ್ರಾಮ ಇದು? ಸುಮಾರು 4,500 ಜನ ಸಂಖ್ಯೆ ಇರುವಂತ ಗ್ರಾಮ. 4,500. ಬಟ್ ಇಲ್ಲಿವರೆಗೆ ಇವ್ರು ಯಾರಿಗೂ ಈ ಪ್ರಾಣಿ ಕಾಣಿಸ್ಕೊಂಡಿಲ್ಲ. ಹೌದು ಮೇಡಮ್. ಓಕೆ, ಈಗ ಬಸ್ ಅಲ್ಲಿ ಕೆಎಸ್ಆರ್ಟಿಸಿ ಬಸ್ ಚಾಲಕ ಮತ್ತೆ ಬಸ್ ಅಲ್ಲಿ ಇದ್ದಂತವ್ರು ನೋಡಿದ್ರು ಅಂತ ಗೊತ್ತಾಗಿದೆ. ಹೌದು. ಓಕೆ, ಅವ್ರು ಏನಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಈ ಪ್ರಾಣಿ ಬಗ್ಗೆ, ಹೇಗಿದೆ ಏನು ಅಂತ? ಅದೇ ಮೇಡಮ್, ಅವರು ನಿನ್ನೆ ನಾನು ಅವ್ರಿಗೆ ಹೇಳಿ ಹಂಗೆ ಊರಲ್ಲಿ ಮಾತಾಡ್ತಾ ಇದ್ದಿತ್ತು. ಒಂಥರ ರೆಕ್ಕೆ ಇತ್ತಂತೆ ಹೇಳ್ತಾರೆ. ಒಂದೇ ಸ್ಟೆಪ್ನೇ ರೋಡ್ ದಾಟಿತು ಅಂತ ಬಸ್ಸಿಗೆ ಸ್ಟಾಪ್ ಮಾಡಿಸಿ ಡ್ರೈವರ್ಗಳು ಅದನ್ನೆಲ್ಲ ನೋಡಿ ಇದನ್ನ ಭಯ ಪಟ್ಟವ್ರೆ ಮೇಡಮ್. ಓಕೆ, ಅಂದ್ರೆ ಸಡನ್ ಆಗಿ ಬಂದಿರೋದು ಅಲ್ವಾ? ಸಡನ್ ಆಗಿ ಪಾಸ್ ಆಗಿದೆ.
ಸಡನ್ ಆಗಿ ಪಾಸ್ ಆಗಿದೆ. ಯಾರು ಮೊಬೈಲ್ ಅಲ್ಲಿ ವಿಡಿಯೋ ಏನು ತೆಕ್ಕೊಂಡಿಲ್ಲ, ಆಗ್ಲಿಲ್ಲ? ಇಲ್ಲ ಮೇಡಮ್, ನೈಟ್ ಆಗಿದ್ದರಿಂದ ಯಾರಿಗೆ ಅಷ್ಟು ಒಮ್ಮಿದೊಮ್ಮಗ್ಲೇ ಫ್ಲಾಶ್ ಆಗಿಲ್ಲ ಮೇಡಮ್. ಓಕೆ, ಅಂದ್ರೆ ಏನ್ ಮನುಷ್ಯನ್ ತರನೇ ಇದೆಯಾ ಅಥವಾ ಪ್ರಾಣಿ ತರನೇ ಇದೆಯಾ ಅಂತ ಅದ್ರ ಬಗ್ಗೆ ಏನ್ ಹೇಳಿದಾರಾ? ಇಲ್ಲ, ಗೊತ್ತಿಲ್ಲ ಮೇಡಮ್ ನನಗೆ. ಅವರು ಇಷ್ಟ ಅಂದಿದ್ರು ಮೇಡಮ್ ನನಗೆ. ಓಕೆ, ಈಗ ಅಲ್ಲಿ ಹೆಜ್ಜೆ ಗುರುತುಗಳೆಲ್ಲ ಕಾಣಿಸ್ಕೊಂಡಿದೆ. ಅಂದ್ರೆ ನೋಡೋದಕ್ಕೆ ತುಂಬಾ ದೊಡ್ಡ ದೊಡ್ಡ ಹೆಜ್ಜೆ ಗುರುತು ಅಂತಾನೆ ಅನ್ಸತ್ತೆ. ಆನೆ ಹೆಜ್ಜೆ ಇಟ್ಟಾಗ ಹೇಗ್ ಕಾಣಿಸತ್ತೋ ಆತರ ಅನ್ಸತ್ತೆ. ಹೌದು, ಬಟ್ ಅದು ಆನೆ ಹೆಜ್ಜೆ ಗುರುತಂತೂ ಅಲ್ಲ ಅಂತೀರಾ? ಅಲ್ಲ. ಓಕೆ, ಸೊ ಈಗ ಬರೀ ಅಂತೂರು ಗ್ರಾಮದಲ್ಲಿ ಮಾತ್ರನಾ ಸುತ್ತಮುತ್ತ ಬೇರೆಲ್ಲಾದ್ರೂ ಈ ರೀತಿ ಹೆಜ್ಜೆ ಗುರುತುಗಳೇನಾದ್ರೂ ಈಗ ಕಾಣಿಸ್ಕೊಂಡಿದೆ ಅಂತ ನಿಮ್ಗೆ ಗೊತ್ತಾಗಿದೆಯಾ? ಇಲ್ಲ ಮೇಡಮ್, ಅಲ್ಲಿ ಬದ್ನಿ ಊರಲ್ಲಿ ಆಗಿದ್ದು ಕೇಳಿಲ್ಲ ಮೇಡಮ್ ನಾವು. ಬಟ್ ಇಲ್ಲಿ ಮಾತ್ರ ಆಗಿದ್ದು ಅಷ್ಟೇ ಗೊತ್ತಾ ನಮ್ಗೆ. ಓಕೆ, ಅಲ್ಲಿ ಕಾಡು ಪ್ರದೇಶ ಅಂದ್ರೂ ಎಷ್ಟಿದೆ? ಈಗ ಅಂತೂರು ಗ್ರಾಮದಿಂದ ಎಷ್ಟು ದೂರದಲ್ಲಿ ಕಾಡಿದೆ? ಕಾಡು ಪ್ರದೇಶ ಇಲ್ಲೇ ಇಲ್ಲ ಮೇಡಮ್ ನಮ್ಮಲ್ಲಿ. ಹೌದು, ಮತ್ತೆ ಈಗ ಎಲ್ಲಿಂದ ಬಂತ ಹಾಗಾದ್ರೆ? ಅದು ಎಲ್ಲ ಅಡುಗ್ ಕೂತಿರುತ್ತೆ ಅಂತ ನಿಮ್ಮ ಅನುಮಾನ? ಅದೇ ವಿಚಿತ್ರ ಮೇಡಮ್. ನಮ್ಗೆ ಇಷ್ಟು ವರ್ಷದಲ್ಲಿ ಫಸ್ಟ್ ನಮ್ಮಲ್ಲಿ ಕಾಡು ಪ್ರಾಣಿಗಳು ಒಮ್ಮೆ ಎಂಟ್ರಿ ಆಗಿಲ್ಲ ಮೇಡಮ್. ಅಲ್ವಾ? ಈಗ ಆನೆ ಗುರುತು ಅನ್ನೋದಕ್ಕೂ ಸುತ್ತಮುತ್ತ ಕಾಡಿದೆ, ಆನೆಗಳು ಬಂತು, ಅದಕ್ಕೆ ದಾರಿ ಮಿಸ್ ಆಗಿ ಅನ್ಬೋದು. ಆ ತರ ಸಿಚುವೇಶನ್ ಇಲ್ಲ ನಮ್ಮಲ್ಲಿ. ನಾವು ನೋಡ್ತಿದೀವಿ ದೃಶ್ಯದಲ್ಲಿ, ಬಟಾ ಬೈಲಿದೆ, ಎಲ್ಲ ಅಡಗ್ ಕೂತ್ಕೊಂಡ್ರು ಕಾಣಿಸ್ಬೇಕು. ಒಂದು ಗುಡ್ಡು ಸಹಿತ ಇಲ್ಲ ಮೇಡಮ್ ನಮ್ಮಲ್ಲಿ. ಗುಡ್ಡಗಾಡು ಡಿಫ್ರೆನ್ಸ್ ಬಿಟ್ವೀನ್ 6-7 ಕಿಲೋಮೀಟರ್ಸ್ ಐತ್ರಿ ಗುಡ್ಡ ಅಂದ್ರೆ. ನಮ್ಮಲ್ಲಿ ಅಲ್ಲಿ ಈಗೇನ ಆದದ್ರಲ್ಲಿದ್ದ 7 ಕಿಲೋಮೀಟರ್ ಡಿಫ್ರೆನ್ಸ್ ನಿಂದ ಐತ್ರಿ, ದೂರ ಐತ್ರಿ. ಓ, ಅದಕ್ಕೆ ಈಗ ನಿಮ್ಗೆಲ್ಲ ಭಯ ಆಗಿರೋದು, ಏನು ಎತ್ತ ಒಂದು ಗೊತ್ತಾಗ್ತಿಲ್ಲ ಅಂತ. ಅಷ್ಟೇ ಮೇಡಮ್. ಎಸ್, ಥ್ಯಾಂಕ್ ಯು ವೀರೇಶ್ ಅವರೇ, ಸಮಯ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಈಗ ಅಲ್ಲಿನ ಸ್ಥಳೀಯರಾದಂತಹ ಮತ್ತೊಬ್ರು ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಚಂದ್ರಶೇಖರ್ ಅವರೇ. ಚಂದ್ರಶೇಖರ್ ಅವರೇ, ಎಸ್, ಎಲ್ಲಿರೋದು ನೀವು? ನಾವು ಈಗ ಸ್ವಲ್ಪ ಸ್ಕೂಲಿಂದ ಸ್ವಲ್ಪ ಜರ್ನಿ ಮಾಡ್ತಾ ಇದ್ದೇನೆ ಮೇಡಮ್, ಬಸ್ಸಲ್ಲಿ. ಓಕೆ, ಈಗ ನೀವು ಅಂತೂರು ಗ್ರಾಮದವರೇನಾ? ಅಂತೂರು ಬೆಂತೂರಿನವ್ರೆ ಮೇಡಮ್. ಓಕೆ, ಸರಿ, ಏನದು ಕನ್ಫ್ಯೂಷನ್? ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಅಂತಿದ್ದಾರೆ ಜನ ಎಲ್ಲ. ಅಂದ್ರೆ ಅದು ಯಾವ್ದು ಪ್ರಾಣಿ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಆಮೇಲೆ ನಿನ್ನೆ ಸಾಯಂಕಾಲ ಏನಾಗಿದೆ ಮೇಡಮ್, 8-8:30 ಗಂಟೆಗೆ ಒಂದು ಬಸ್ ಹೋಗುತ್ತೆ ಮೇಡಮ್, ಲಕ್ಷ್ಮೇಶ್ವರದಿಂದ ಅಣ್ಣಿಗೇರಿಗೆ. ಆ ಬಸ್ ಹೋಗ್ತಾ ಡ್ರೈವರು ಫ್ರಂಟ್ ಬಂದು ಬಸ್ಸಿನ ಮುಂದೆ ಬಂದು ಹಿಂಗ್ ಪಾಸ್ ಆಯ್ತಂತ ಮೇಡಮ್. ಅದು ಪ್ರಾಣಿ ಆ ಬಸ್ನವರು ಭಯ ಪಟ್ಟು ಇಲ್ಲಿ ಅಂತೂರಲ್ಲಿ ಬೆಂತೂರಲ್ಲಿ ನೋಡಿದಾರೆ ಮೇಡಮ್. ಅದು ಅಂತೂರಲ್ಲಿ ಸ್ಟಾಪ್ ಅಲ್ಲಿ ನಿಂದ್ರಿಸಿ, ಬಸ್ ನಿಂದ್ರಿಸಿ ಜನರಿಗೆಲ್ಲ ಹೇಳಿದಾರೆ ಮೇಡಮ್, ಇಲ್ಲ ಈ ತರ ಹಿಂಗ್ ಪ್ರಾಣಿ ಬಂದ್ ನನಗ್ ಬೆಟ್ಟ ಆಯ್ತು, ಅದನ್ನ ನೋಡಿ ನನಗೇನೆ ಭಯ ಆಯ್ತು, ಒಂದೇ ಹೆಜ್ಜೆಗೆ ರೋಡ್ ದಾಡ್ತು ಅಂತಂದು ಹೇಳಿದಾರೆ ಮೇಡಮ್. ಕೆಲವು ಜನ ಆಮೇಲೆ ರಾತ್ರಿನೇ ಹೋಗಿ ನೋಡಕ್ ಹೋಗಿದಾರೆ ಮೇಡಮ್. ಆದ್ರೆ ಅದು ಯಾವ್ದು ಇನ್ನ ಕನ್ಫರ್ಮ್ ಆಗ್ತಾ ಇಲ್ಲ ಅವ್ರಿಗೆ. ಓಕೆ, ಈಗ ಅರಣ್ಯ ಇಲಾಖೆಯವರೆಲ್ಲ ಏನ್ ಹೇಳ್ತಾರೆ ಆತರ ಪ್ರಾಣಿ ಅಂತ ಅಂದಾಗ? ಏನಂತಾರೆ ಅವರು? ಈಗ ಸುಮಾರು 3 ದಿವಸ ಆಯ್ತು ಮೇಡಮ್, ಅವರು ಚೆಕ್ ಮಾಡ್ತಾ ಇದಾರೆ. ಅವ್ರಿಗೆ ಕನ್ಫರ್ಮ್ ಇದೆ ಅಂತಂದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಅವ್ರಿಗೂ. ಓಕೆ, ಈಗ ಅದು ಭ್ರಮೆ ಅಂತ ಹೇಳಕ್ಕೂ ಆಗಲ್ಲ, ಹೆಜ್ಜೆ ಗುರುತೆಲ್ಲ ಸಿಕ್ಕಿದೆ. ಸುಳ್ಳಲ್ಲ ಮೇಡಮ್ ಅಲ್ವಾ? ಮತ್ತೆ ಸುತ್ತಮುತ್ತ ಕಾಡುಗಳು ಇಲ್ಲ, ಯಾವ್ದೋ ಕಾಡು ಪ್ರಾಣಿ ಬಂದಿದೆ ಅನ್ನಕ್ಕೆ. ಹೌದು ಮೇಡಮ್. ಓಕೆ, ಈಗ ಈ ಗ್ರಾಮಸ್ಥರೆಲ್ಲ ಏನ್ ನಿಮ್ಗೆಲ್ಲ ಇರುವಂತ ಭಯ ಏನೀಗ? ಏನಿರ್ಬೋದು ಅದು ಅಂತ? ಅಂದ್ರೆ ಇದು ಏನಾಗಿದೆ ಮೇಡಮ್, ಆ ರೋಡ್ ಏನಿದೆ ಅಲ್ಲ ಮೇಡಮ್, ಆ ಏರಿಯಾ ಹತ್ರಕ್ಕೆ ಏನಿದಾರಲ್ಲ, ಸ್ವಲ್ಪ ಅವ್ರಿಗೆ ಅಷ್ಟೇ ಭಯ ಇದೆ. ಮತ್ತೆ ಉಳಿದ ಮಿಕ್ಕಿದ ಜನಕ್ಕೆ ಅಂತ ಏನ್ ಭಯ ಅನಿಸ್ತಿಲ್ಲ ಮೇಡಮ್. ಕೆಲವರು ಇಲ್ಲ ಯಾವ್ದೋ ಒಂದು ಕುದುರೆ ಹೋಗಿರ್ಬೋದು, ಕೆಲವು ಇಲ್ಲ ಏನೋ ಒಂದು ಪ್ರಾಣಿ ಹೋಗಿರ್ಬೋದು ಅಂತಂದ್ ಕೆಲವ್ರು ಮಾತಾಡ್ತಿದಾರೆ ಮೇಡಮ್. ಓಕೆ, ಅಲ್ಲ ಅಂತಂದ್ ಹೇಳಕ್ ಆಗ್ತಾ ಇಲ್ಲ ಮೇಡಮ್. ಅಲ್ಲ, ಅಲ್ಲಿ ಅಡುಗೆ ಕುತ್ಕೊಳ್ಳೋದಕ್ಕೂ ಯಾವ್ದು ಜಾಗ ಇಲ್ಲ. ಈಗ ಇಷ್ಟೊತ್ತಿಗೆ ಇದ್ದಿದ್ರೆ ನಿಮ್ ಕಣ್ಣುಗಳಿಗೆ ಬೀಳ್ಬೇಕಿತ್ತಲ್ವಾ? ಅದೇ ಮನುಷ್ಯರಿಗೆ ಏನು ತೊಂದ್ರೆ ಮಾಡಿಲ್ಲ ಮೇಡಮ್, ಯಾರಿಗೂ ಮಾನವರಿಗೆ ಏನ್ ತೊಂದ್ರೆ ಮಾಡಿಲ್ಲ. ಓಕೆ, ಯಾವ್ದು ಏನು ತೊಂದ್ರೆ ಆಗಿರೋದ್ರ ಬಗ್ಗೆ ನಿಮ್ಗೆ ಏನು ಗಮನಕ್ಕೆ ಬಂದಿಲ್ಲ ಇನ್ನ? ಅದೇ ನಮಗೇನು ಅಂತ ಜನರಿಗೆ ಏನ್ ತೊಂದ್ರೆ ಎಲ್ಲ ಮಾಡೇ ಇಲ್ಲ ಮೇಡಮ್. ಆದ್ರೆ ಏನಪ್ಪ ಭಯ ಅನ್ನಕ್ಕೆ ಏನ್ ಮೇಡಮ್, ಈ ತರ ಪ್ರಾಣಿ ಅಡ್ಡಾಡ್ತಿದೆ ಅಲ್ಲ ಅನ್ನೋದು ಒಂದು ಭಯ ಅಷ್ಟೇ, ಮತ್ತೇನಿಲ್ಲ ಮೇಡಮ್. ಹೌದು 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 ಹೌದು. ಎಸ್, ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ, ಥ್ಯಾಂಕ್ ಯು ಸಮಯ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಗದಗ್ನ ಅಂತೂರು ಬೆಂತೂರು ಗ್ರಾಮದಲ್ಲಿ ಈಗ ಆತಂಕ ಇದ್ದೇ ಇದೆ. ಅಲ್ಲೊಂದು ನಿಗೂಢ ಪ್ರಾಣಿ ಕಾಣಿಸ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಕಳೆದ 4 ದಿವಸಗಳ ಹಿಂದೆ ಅಲ್ಲಿ ಒಂದಷ್ಟು ಹೆಜ್ಜೆ ಗುರುತುಗಳು ಸಿಕ್ಕಿತ್ತು, ಭಾರಿ ಗಾತ್ರದ ಹೆಜ್ಜೆ ಗುರುತುಗಳು. ಸೊ ಅದನ್ನ ನೋಡಿದಂತಹ ಜನ ಕೂಡ ಅನುಮಾನ ವ್ಯಕ್ತಪಡಿಸಿದ್ರು, ಯಾವುದೋ ಪ್ರಾಣಿ ಬಂದಿರಬೇಕು ಅಂತ. ಆದ್ರೆ ನಿನ್ನೆ ಕೆಎಸ್ಆರ್ಟಿಸಿ ಬಸ್ ಆ ದಾರಿಯಲ್ಲಿ ಹೋಗ್ತಾ ಇರುವಾಗ ಕೆಎಸ್ಆರ್ಟಿಸಿ ಬಸ್ ಚಾಲಕ, ಪ್ರಯಾಣಿಕರು, ಕಂಡಕ್ಟರ್ ಎಲ್ಲರೂ ಇರ್ತಾರೆ ಬಸ್ಸಲ್ಲಿ. ಆದ್ರೆ ಬಸ್ಸಿನ ಒಂದು 20 ಅಡಿ ಮುಂದೆ ಒಂದು ಪ್ರಾಣಿ ಅಲ್ಲಿಂದ ಪಾಸ್ ಆಗುತ್ತೆ.
ಆದ್ರೆ ಅಷ್ಟು ದೊಡ್ಡ ರಸ್ತೆಯನ್ನ ಕೇವಲ 2 ಹೆಜ್ಜೆಗಳಲ್ಲಿ ಆ ಪ್ರಾಣಿ ದಾಟತ್ತೆ. ಒಂದು ಬದಿಯಿಂದ ಇನ್ನೊಂದು ಬದಿಗೆ ದಾಟೋವಾಗ ಸಹಜವಾಗಿ ನಮ್ಮಂತರಾದ್ರೆ 15-20 ಹೆಜ್ಜೆಗಳನ್ನ ಹಾಕೊಂಡು ದಾಟ್ತೀವೇನೋ, ಆದ್ರೆ ಆ ಪ್ರಾಣಿ ಕೇವಲ 2 ಹೆಜ್ಜೆಗೆ ಆ ರಸ್ತೆಯನ್ನ ದಾಟಿದೆ. ಅದನ್ನ ನೋಡಿದಂತಹ ಕೆಎಸ್ಆರ್ಟಿಸಿ ಡ್ರೈವರ್ ಕೂಡ ಭಯಭೀತರಾಗಿದ್ದಾರೆ. ಯಾವುದೋ ಒಂದು ಪ್ರಾಣಿನ ನಾನು ನೋಡದೆ ಈ ರೀತಿ ಆಯ್ತು ಅಂತ ಆ ಅನುಭವನ ಹೇಳ್ಕೊಂಡಿದ್ದಾರೆ. ತೀರಾ ಅದು ನಾವು ಭ್ರಮೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅದು ಅಂತದೊಂದು ಪ್ರಾಣಿಯ ಹೆಜ್ಜೆ ಗುರುತುಗಳೇ ಇರಬಹುದು ಇದು ಅಂತ ಈಗ ಅವ್ರ ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ ಗ್ರಾಮಸ್ಥರು ಕೂಡ. ಯಾಕಂದ್ರೆ ಕಂಡಕ್ಟರ್ಗೆ ಆ ಪ್ರಾಣಿ ಕಾಣಿಸ್ಕೊಂಡಿದ್ದು ನಿನ್ನೆ ರಾತ್ರಿ, ಬಟ್ ಕಳೆದ 4 ದಿನಗಳ ಹಿಂದೆನೆ ಈ ರೀತಿ ಹೆಜ್ಜೆ ಗುರುತುಗಳು ಅಂತೂರು ಬೆಂತೂರು ಗ್ರಾಮದಲ್ಲಿ ಗ್ರಾಮಸ್ಥರ ಕಣ್ಣಿಗೆ ಬಿದ್ದಿದೆ. ಹಾಗಾಗಿ ಗ್ರಾಮಸ್ಥರು ಇವಾಗ ಹೇಳ್ತಾ ಇರೋದು ಆ ಪ್ರಾಣಿ ಏನ್ ಕಾಣಿಸ್ಕೊಳ್ತು ಅದೇ ಹೆಜ್ಜೆ ಗುರುತು ಇಲ್ಲೂ ಕೂಡ ನಮಗ್ ಕಾಣಿಸಿರೋದು. ಹಾಗಾಗಿ ಒಂದು ಪ್ರಾಣಿ ಇಲ್ಲಿದೆ, ಆದ್ರೆ ಅದು ಯಾವ ಪ್ರಾಣಿ ಅಂತಲೂ ಕೂಡ ನಮ್ಗೆ ಫೈಂಡ್ ಔಟ್ ಮಾಡಕ್ ಆಗ್ತಿಲ್ಲ ಅಂತ ಆತಂಕ ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಅಲ್ಲಿನ ವಲಯ ಅರಣ್ಯಾಧಿಕಾರಿಯಾಗಿರುವಂತಹ ಕಿರಣ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕಿರಣ್ ಅವರ. ನಮಸ್ಕಾರ ಮೇಡಮ್. ಸರ್, ಏನಿದು ಕನ್ಫ್ಯೂಷನ್? ಮೇಡಮ್ ಏನಿದೆ ಅಂದ್ರೆ, ಭಾನುವಾರ ದಿನ ಅಂತೂರು ಗ್ರಾಮಸ್ಥರು ಹಿಂಗೆ ಯಾವುದೋ ಒಂದು ಹೆಜ್ಜೆ ಗುರುತು ಕಂಡಿದೆ, ಬಂದು ಸ್ಥಳ ಪರಿಶೀಲನೆ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಂಡಾಗ ನಾವು ಸಿಬ್ಬಂದಿ ಒಡನೆ ಹೋದ್ವಿ. ಬಟ್ ಅದು ಇಂಥದೇ ಎನಿಮಲ್ ಅಂತ, ಅದು ಬ್ಲಾಕ್ ಕಾಟನ್ ಸಾಯಿಲ್, ಅದು ಸಾಯಿಲ್ ಟೈಪ್. ಅದರಲ್ಲಿ ಫುಟ್ ಪ್ರಿಂಟ್ ಇಂಥದೇ ಪ್ರಾಣಿದು ಅಂತ ಹೇಳಿ ಐಡೆಂಟಿಫೈ ಮಾಡೋದು ಕಷ್ಟ ಸಾಧ್ಯವಾಗ್ತಿದೆ ಅದರಲ್ಲಿ. ಸೊ ಅದರಿಂದ ನಾವು ಇನ್ನೂ ತನಕ ಯಾವ್ದು ಕನ್ಕ್ಲೂಷನ್ ಬಂದಿಲ್ಲ, ಇಂಥದೇ ಪ್ರಾಣಿದು ಅಂತ ಹೇಳಿ ಬರಕ್ ಸಾಧ್ಯ ಆಗ್ತಿಲ್ಲ. ಸೊ 3-4 ದಿನದಿಂದ ರಾತ್ರಿ ಪೆಟ್ರೋಲಿಂಗ್ ಮಾಡ್ತಾ ಇದೀವಿ, ನೈಟ್ ಪೆಟ್ರೋಲಿಂಗ್ ಮಾಡ್ತಾ ಇದೀವಿ. ಯಾವ್ದು ಇರಬಹುದು, ಇನ್ನೂ ಏನು ಬಿದ್ದಿಲ್ಲ ಮೇಡಮ್. ಈಗ ನಿನ್ನೆ ಅದು ಕೆಎಸ್ಆರ್ಟಿಸಿ ಡ್ರೈವರ್ ಏನೋ ನೋಡಿದ್ದ ಬಗ್ಗೆ ಹೇಳ್ತಾ ಇದ್ರು, ಈ ತರ ಒಂದು ಪ್ರಾಣಿ ನೋಡಿದೆ ಅಂತ. ಅದೇ ನಿನ್ನೆ ರಾತ್ರಿನೂ ಹೋಗಿದ್ವಿ, ಆ ಸ್ಥಳಕ್ಕೆ ಹೋಗಿದ್ವಿ. ಬಟ್ ಅಲ್ಲಿ ನಿನ್ನೆ ರಾತ್ರಿ ನಮ್ಗೆ ಯಾವ್ದು ಫುಟ್ ಪ್ರಿಂಟ್ ಆಗ್ಲಿ ಯಾವ್ದು ಪುರುಗಳು ಸಿಗ್ಲಿಲ್ಲ. ಇವತ್ತು ರಾತ್ರಿನೂ ಪೆಟ್ರೋಲಿಂಗ್ ಮಾಡ್ತೀವಿ ಮೇಡಮ್. ಲೆಟಸ್ ನೋಡುವ ಏನಾದ್ರು ಫೈಂಡಿಂಗ್ ಸಿಗ್ತಾವ ಅಂತ ಹೇಳಿ. ಇನ್ನೂ ಏನು ಕನ್ಕ್ಲೂಷನ್ ಬರಕ್ ಆಗಿಲ್ಲ ನಮಗೆ ಇದೇ ಪ್ರಾಣಿ. ಅಲ್ಲ, ಅಲ್ಲಿ ಸುತ್ತಮುತ್ತಲು ಅಂತ ದಟ್ಟವಾದ ಕಾಡುಗಳು ಇಲ್ಲ, ಯಾವ್ದೋ ಪ್ರಾಣಿ ಇರೋದಕ್ಕೆ. ಹಂಗಾಗಿ ಅದು ಯಾವ ಪ್ರಾಣಿ, ಎಲ್ಲ ಅಡಕ್ ಕೂತಿದೆ ಏನು ಅನ್ನೋದು ಗ್ರಾಮಸ್ಥರ ಆತಂಕ. ಅದೇ ಈ ಭಾಗದಲ್ಲಿ ಓನ್ಲಿ ಇದು ನರಿ, ತೋಳ, ಆಮೇಲೆ ಬ್ಲಾಕ್ ಬಕ್ ಅಂತ ಹೇಳಿ ಇಂಥ ಜಾತಿ ಪ್ರಾಣಿಗಳು ಮಾತ್ರ ಸಿಗ್ತವೆ. ಹೌದು. ಬಟ್ ಅದ್ ಬಿಟ್ರೆ ಅಂತ ಲಾರ್ಜ್ ಎನಿಮಲ್ ಅಂತವ್ದು ಏನು ಇಲ್ಲ ಈ ಭಾಗದಲ್ಲಿ. ಅದೇ ಇನ್ನು ನಮ್ಗೇನು ಕಂಡು ಬಂದಿರಲ್ಲ ಮೇಡಮ್, ಅದಕ್ಕೆ ಕನ್ಕ್ಲೂಷನ್ ಬರಕ್ಕಾಗಿಲ್ಲ. ಇವತ್ ರಾತ್ರಿನೂ ಮಾಡ್ತೀವಿ ಪೆಟ್ರೋಲಿಂಗ್, ನೋಡೋಣ ಏನಾದ್ರು ಕುರುಗಳು ಸಿಕ್ಕರೆ ಇದನ್ ಮಾಡ್ತೀವಿ. ಈ ಫುಟ್ ಪ್ರಿಂಟ್ ನೋಡ್ತಾ ಇದ್ರೆ ಇದು ಚಿಕ್ಕ ಪುಟ್ಟ ಪ್ರಾಣಿ ಅಂತೂ ಅಲ್ಲ ಅಂತ ಅನ್ನಿಸ್ತಿದೆ. ಈಗ ತೋಳ, ನರಿ ಆತರ ಏನಲ್ಲ ಅಂತ. ಅದೇ ಫುಟ್ ಪ್ರಿಂಟ್ ನೋಡಿದ್ರೆ ಆ ಟೈಪ್ ಅನಿಸ್ತಾ ಇದೆ. ಬಟ್ ಅದು ಯಾವ್ದು ಇರಬಹುದು ಅಂತ ಹೇಳನು ಊಹಿಸಕ್ಕೂ ಆಗ್ತಿಲ್ಲ, ನಮ್ಗೆ ಪ್ರೆಡಿಕ್ಟ್ ಮಾಡಕ್ಕೂ ಆಗ್ತಿಲ್ಲ. ಈಗ ಅವರು ಕೆಎಸ್ಆರ್ಟಿಸಿ ಡ್ರೈವರ್ ನೋಡ್ದೆ ಅಂತ ಹೇಳಿದ್ರಲ್ಲ, ಅದು ಯಾವ ರೋಡ್ ಅಲ್ಲಿ ಅವ್ರು ನೋಡಿರೋದಂತೆ? ಅದು ಲಕ್ಷ್ಮೇಶ್ವರ ನೀಲ್ಗುಂದದಿಂದ ಅಂತೂರು ಬೆಂತೂರಿಗೆ ಹೋಗೋ ವಿಲೇಜ್ ರೋಡ್ ಅಲ್ಲಿ. ವಿಲೇಜ್ ರೋಡ್ ಅದು. ಈಗ ಈ ಕಡೆ ಏನಾದ್ರು ಆಗಿದ್ದಿದ್ರೆ CCTVಗಳಿರೋದು ತೆಗ್ಸಿ ನೋಡ್ತಾ ಇದ್ರು ಫುಟೇಜ್. ಬಟ್ ಇದು ಚಿರ ಗ್ರಾಮದಿಂದ ಅಂತ ಅಂದಾಗ ಅದು ಸಿಗಲ್ಲ. ಅದು ಹೌದೌದು ಮೇಡಮ್, ಅದು ವಿಲೇಜ್ ಲಿಮಿಟ್ ಹೊರಗಡೆ. ಅದು ಕ್ರಾಪ್ ಫೀಲ್ಡ್ ಇರ್ತಾವಲ್ಲ, ರೈತರ ಭೂಮಿ ಅಕ್ಕಪಕ್ಕ ಎಲ್ಲ ರೋಡ್ ಎಡಕ್ಕೆ ಬಲಕ್ಕೆ ಎಲ್ಲ ರೈತರ ಭೂಮಿ ಇದೆ. ಊರು ಸ್ವಲ್ಪ ಹೊರಗಡೆ ಆಗ್ತದೆ, 2 ಕಿಲೋಮೀಟರ್ ಹೊರಗಡೆ. ಇದನ್ನ ಈ ವಿಚಾರನ ಇಲಾಖೆ ಸೀರಿಯಸ್ ಆಗಿ ತಗೊಂಡಿದ್ಯಾ ಹಾಗಾದ್ರೆ? ಹೌದು ಮೇಡಮ್, ನಾವು ಅವರು ಮಾಹಿತಿ ಕೊಟ್ಟ ನಂತರ ಹಗಲು ರಾತ್ರಿ ಕಾರ್ಯಾಚರಣೆ ಮಾಡ್ತಾ ಇದೀವಿ. ಸೊ ಏನಾದ್ರೂ ಡೆವಲಪ್ಮೆಂಟ್ಸ್ ಆಗ್ಬಹುದು ಆದ್ರೆ ಇನ್ಫಾರ್ಮ್ ಮಾಡ್ತೀವಿ. ಅಂದ್ರೆ ಈಗ ನಿಮ್ಗೂ ಅದು ಗಮನಕ್ಕೆ ಬಂದಿದೆ ಹಾಗಾದ್ರೆ? ಅಂದ್ರೆ ಇದು ಯಾವ್ದು ಭ್ರಮೆ ಅಲ್ಲ, ಬಟ್ ಸಮಥಿಂಗ್ ಇಸ್ ದೇರ್ ಅನ್ನೋದು ನಿಮ್ಗೂ ಕೂಡ ಗಮನಕ್ಕೆ ಬಂದಿದೆ ಈಗ ಅಲ್ವಾ? ಅಲ್ಲ, ಏನೋ ಇರಬಹುದು ಅಂತ ಹೇಳಿ ನಮಗೂ ಕುತೂಹಲ. 3-4 ದಿವಸದಿಂದ ನೈಟ್ ಪೆಟ್ರೋಲಿಂಗ್ ಮಾಡ್ತಾ ಇದ್ವಿ, ಇನ್ನೂ ನಮ್ಗೆ ಲೀಡ್ ಸಿಕ್ಕಿಲ್ಲ ಅದರಲ್ಲಿ. ಇಂಥದೇ ಪ್ರಾಣಿ ಅಂತ ಹೇಳಿ ಏನು ಡೆವಲಪ್ಮೆಂಟ್ಸ್ ಆಗಿಲ್ಲ. ಹಂಗೇನಾದ್ರು ಬಂದ್ರೆ ಇನ್ಫಾರ್ಮ್. ಅಲ್ಲೆಲ್ಲೂ ಕಾಡು ಪ್ರದೇಶಗಳೇನು ಅಂತದ್ದಿಲ್ಲ ಅಲ್ವಾ? ಈಗ ಅಡಗಿ ಕುತ್ಕೋಬಹುದು ಅನ್ನೋ ಅಂತದ್ದು ಇಲ್ಲ. ಸಮೀಪದಲ್ಲಿ ಒಂದು 15-20 ಕಿಲೋಮೀಟರ್ ಸಮೀಪದಲ್ಲಿ ಯಾವ್ದು ಅರಣ್ಯ ಪ್ರದೇಶ ಇಲ್ಲ ಅಲ್ಲಿ. ಮತ್ತೆ ತುಂಬಾ 4,500-5,000 ಜನ ಇರುವಂತ ಪ್ರದೇಶ ಅಂತಾನು ಹೇಳಿದ್ರು ಅಲ್ಲಿನ ಸ್ಥಳೀಯರು. ಸೊ ಯಾರ ಕಣ್ಣಿಗೂ ಬೀಳದೆ ಓಡಾಡೋದು ಕಷ್ಟ ಅನ್ಸುತ್ತೆ. ತೋಟ ಗದ್ದೆ ಅಂತ ಜನ ಓಡಾಡ್ತಾ ಇರ್ತಾರೆ. ಅದೇ ಅವ್ರು ಯಾರಿಗೂ ಕಣ್ಣಿಗಂತೂ ಬಿದ್ದಿಲ್ಲ ಮೇಡಮ್ ಅದು ಇನ್ನೂ ತನಕ. ಸೊ ಅದೇ ಅದನ್ನೇ ನಾವು ನಮ್ಮ ಕಡೆ ಅದೇ ಎಫರ್ಟ್ಸ್ ಇದೆ, ಕಂಡ್ರೆ ನೋಡ್ಬೇಕು.
ಓಕೆ, ಥ್ಯಾಂಕ್ ಯು ಸರ್ ಸಮಯ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. 4 ದಿನದ ಹಿಂದೆ ಕಾಣಿಸಿಕೊಂಡಿದ್ದಂತಹ ಹೆಜ್ಜೆ ಗುರುತಿದ್ದು ಭಾನುವಾರ ಅಲ್ಲಿನ ಗ್ರಾಮಸ್ಥರು, ಅಂತೂರು ಬೆಂತೂರು ಗ್ರಾಮಸ್ಥರು ಅರಣ್ಯಾಧಿಕಾರಿಗಳಿಗೆ ಫೋನ್ ಮಾಡ್ತಾರೆ. ಇಲ್ಲಿ ಒಂದಷ್ಟು ಹೆಜ್ಜೆ ಗುರುತುಗಳು ಇದೆ, ಅದು ಯಾವ ಪ್ರಾಣಿದು ಗೊತ್ತಿಲ್ಲ ಅಂತ ಆತಂಕದಲ್ಲೇ ಫೋನ್ ಮಾಡ್ತಾರೆ. ಅರಣ್ಯಾಧಿಕಾರಿಗಳು ಬಂದು ಪರಿಶೀಲನೆ ಕೂಡ ಮಾಡ್ತಾರೆ. ಆದ್ರೆ ಆ ಭಾಗದಲ್ಲಿ ಅಂದ್ರೆ ನರಿ, ತೋಳ ಈ ರೀತಿ ಪ್ರಾಣಿಗಳು ಇರುವಂತಹ ಪ್ರದೇಶ, ಅದು ಭಾರಿ ಗಾತ್ರದ ಪ್ರಾಣಿಗಳು ಇರುವಂತಹ ಪ್ರದೇಶ ಕೂಡ ಅದಲ್ಲ. ಅಲ್ಲಿಂದ ಸುಮಾರು 15-20 ಕಿಲೋಮೀಟರ್ ಮುಂದೆ ಕಾಡು ಪ್ರದೇಶ ಇರೋದು. ಹಾಗಾಗಿ ಆ ಭಾಗದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಅನ್ನೋದು ಇದುವರೆಗೂ ಇಲ್ಲ. ಆದ್ರೆ ಏಕಾಏಕಿ ಇಷ್ಟು ದೊಡ್ಡ ಗಾತ್ರದ ಹೆಜ್ಜೆಗಳು ಕಾಣಿಸ್ಕೊಂಡಿರುವುದು ಸಹಜ ಆತಂಕ ಅಂತೂ ಇದ್ದೇ ಇತ್ತು. ಆದ್ರೆ ಅದಕ್ಕೆ ನಿನ್ನೆ ನಡೆದಂತಹ ಒಂದು ಘಟನೆ ಇನ್ನಷ್ಟು ಆತಂಕವನ್ನ ಹೆಚ್ಚು ಮಾಡಿದೆ. ಯಾಕಂದ್ರೆ ಕೆಎಸ್ಆರ್ಟಿಸಿ ಡ್ರೈವರ್ ಒಬ್ರು ಒಂದು ಪ್ರಾಣಿಯನ್ನ ನೋಡಿದ್ದಾರೆ. ಬಸ್ನಲ್ಲಿ ಇದ್ದಂತಹ ಪ್ರಯಾಣಿಕರು ಕೂಡ ನೋಡಿದ್ದಾರೆ. ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಸುಮಾರು 20 ಅಡಿ ದೂರದಲ್ಲಿ ಒಂದು ಪ್ರಾಣಿ 2 ಹೆಜ್ಜೆಯಲ್ಲಿ ರಸ್ತೆಯನ್ನ ದಾಟಿದೆ. ಸೊ ಆ ಪ್ರಾಣಿ ಯಾವುದು ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಬಟ್ ಇದು ಕೂಡ ಅಲ್ಲಿ ಗ್ರಾಮಸ್ಥರನ್ನ ಆತಂಕಕ್ಕೆ ತಳ್ಳಿದೆ.